ನಮಸ್ಕಾರ. ಈ ದಿನ.comಗೆ ಸ್ವಾಗತ. ನಾನು ರೇಖಾ ಹಾಸನ. ಭಾರತೀಯ ಕೃಷಿ ಕ್ಷೇತ್ರ ಹವಾಮಾನ ವೈಪರೀತ್ಯ, ರಸಗೊಬ್ಬರ ಕೊರತೆ, ಕಳಪೆ ಬಿತ್ತನೆ ಬೀಜಗಳ ಪೂರೈಕೆ ನಡುವೆಯೂ 2025ರಲ್ಲಿ ಐತಿಹಾಸಿಕ ಬೆಳವಣಿಗೆಯನ್ನು ಕಂಡಿದೆ. ದೇಶದ ಆಹಾರ ಧಾನ್ಯ ಉತ್ಪಾದನೆಯು 357.73 ಮಿಲಿಯನ್ ಟನ್ಗಳಷ್ಟು ದಾಖಲೆಯ ಮಟ್ಟವನ್ನು ತಲುಪಿದೆ. ಕೆಲವು ಸರ್ಕಾರಿ ಯೋಜನೆಗಳು, ತಾಂತ್ರಿಕ ನಾವೀನ್ಯತೆಗಳು ಮತ್ತು ರೈತರ ಕಠಿಣ ಪರಿಶ್ರಮವೇ ಇದಕ್ಕೆ ಪ್ರಮುಖ ಕಾರಣ. ಈ ವರ್ಷದಲ್ಲಿ ಅನೇಕ ರೈತರು ತಮ್ಮ ನಾವೀನ್ಯತೆ, ಶಾಶ್ವತ ಕೃಷಿ ವಿಧಾನಗಳು ಮತ್ತು ಸಮುದಾಯ ಸೇವೆಯ ಮೂಲಕ ಗಮನ ಸೆಳೆದಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ, ಇತರ ಪ್ರಶಸ್ತಿಗಳು ಮತ್ತು ಯಶಸ್ವಿ ಗಾಥೆಗಳ ಮೂಲಕ ಇವರ ಸಾಧನೆಗಳು ದೇಶಾದ್ಯಂತ ಪ್ರೇರಣೆಯಾಗಿವೆ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಚಿದಾನಂದ ಪರಸಪ್ಪ ಪವಾರ್ ಅವರು ASPEE ಫಾರ್ಮರ್ ಆಫ್ ದಿ ಇಯರ್ ಪ್ರಶಸ್ತಿ ಪಡೆದಿದ್ದಾರೆ. ಪಪ್ಪಾಯಿ ಕೃಷಿಯಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಬಳಸಿ ಹೆಚ್ಚು ಇಳುವರಿ ಪಡೆದಿದ್ದಾರೆ. ಇವರ ನಾವೀನ್ಯತೆಗಳು ಕರ್ನಾಟಕದ ರೈತರಿಗೆ ಮಾದರಿಯಾಗಿವೆ. ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಚಿದಾನಂದ ಪರಸಪ್ಪ ಪವಾರ್ ಅವರ ತೋಟಕ್ಕೆ ಕಾಲಿಡುತ್ತಿದ್ದಂತೆ ಒಂದೆಡೆ ಬಯೋಡೈಜೆಸ್ಟ್ ಘಟಕ, ಎರೆಹುಳು ತೊಟ್ಟಿ ಕಾಣುತ್ತದೆ. ಇನ್ನೊಂದೆಡೆ ಜೀವಾಮೃತ, ಗೋಕೃಪಾಮೃತ, ಪಂಚಗವ್ಯ, ಅಮೃತಪಾನಿ, ಗೊಬ್ಬರ ಎಲೆ, ಬೇವಿನ ಎಲೆ ಮತ್ತು ಚದರಂಗಿ ಎಲೆ ಕಷಾಯ ಶೇಖರಿಸಿದ ಡ್ರಮ್ಗಳು ಸಾಲು ಸಾಲು ಕಣ್ಣಿಗೆ ಬೀಳುತ್ತವೆ. 9 ಎಕರೆ ಜಮೀನು ಹೊಂದಿರುವ ಅವರು ಸಾಂಪ್ರದಾಯಿಕ ಬೆಳೆಗಳಾದ ಕಬ್ಬು, ಗೋವಿನ ಜೋಳಕ್ಕೆ ವಿದಾಯ ಹೇಳಿದ್ದಾರೆ. ಪಪ್ಪಾಯಿ, ಅರಿಶಿಣ, ಪೇರು, ಮಾವಿನೊಂದಿಗೆ ವಿವಿಧ ಅಂತರ್ ಬೆಳೆ ಬೆಳೆದು ಪ್ರತಿ ಎಕರೆಗೆ 5 ಲಕ್ಷದಿಂದ 6 ಲಕ್ಷ ಆದಾಯ ಗಳಿಸುತ್ತಿದ್ದಾರೆ. ಬೆಳಗಾವಿ ಸಂಬರಗಿ ಗ್ರಾಮದ ದೀಪಾಲಿ ಮಾಣಿಕ ಅವಳೇಕರ ಮತ್ತು ವಿಶ್ರಾಂತಿ ಬಂಡು ಅವಳೇಕರ ಅವರು 12 ಎಕರೆ ಭೂಮಿಯಲ್ಲಿ ತರಕಾರಿ ಬೆಳೆದು 4 ತಿಂಗಳಲ್ಲಿ 10 ಲಕ್ಷ ರೂಪಾಯಿ ಆದಾಯ ಗಳಿಸಿದ್ದಾರೆ. ದುಡಿಮೆಯಿಂದ 100 ಗ್ರಾಂ ಚಿನ್ನ ಖರೀದಿಸಿ ಮಹಿಳಾ ಶಕ್ತಿಗೆ ಮಾದರಿಯಾಗಿದ್ದಾರೆ. ಈ ಭೂಮಿಯಲ್ಲಿ 4 ಎಕರೆ ಪ್ರದೇಶದಲ್ಲಿ ಚವಳೆಕಾಯಿ, 1 ಎಕರೆ ಮೆಣಸು, 1 ಎಕರೆ ಅವರೆಕಾಯಿ ಹಾಗೂ ಉಳಿದ ಭಾಗದಲ್ಲಿ ಮುಸುಕಿನ ಜೋಳ ಬೆಳೆದಿದ್ದಾರೆ. ತಮ್ಮ ದುಡಿಮೆಯ ಹಣದಿಂದ ಅಕ್ಕ ತಂಗಿಯರು 100 ಗ್ರಾಂ ಚಿನ್ನದ ಒಡವೆ ಖರೀದಿಸಿದ್ದು, ಇದು ಕೇವಲ ಆಭರಣವಲ್ಲ, ಮಹಿಳಾ ಸ್ವಾಭಿಮಾನ ಮತ್ತು ಆತ್ಮಸ್ಥೈರ್ಯದ ಸಂಕೇತವಾಗಿದೆ. ಕೃಷಿಯಲ್ಲಿ ಗಂಡಸರಿಗಿಂತ ನಾವು ಕಡಿಮೆ ಇಲ್ಲ ಎಂಬುದನ್ನು ಅವರು ಕಾರ್ಯರೂಪದಲ್ಲಿ ತೋರಿಸಿದ್ದಾರೆ. ಕುಟುಂಬದೊಳಗಿನ ಸಮಾನತೆಗೂ ಮಾದರಿಯಾಗಿದ್ದಾರೆ. 3 ಎಕರೆ ಕೃಷಿ ಭೂಮಿಯಲ್ಲಿ ಕುಟುಂಬದ ಪುರುಷರು 32 ಲಕ್ಷ ರೂಪಾಯಿ ಆದಾಯ ಗಳಿಸಿದರೆ, ಅದಕ್ಕೆ ಸೈ ಎನ್ನುವಂತೆ ಈ ಇಬ್ಬರು ಮಹಿಳೆಯರು ತಮ್ಮದೇ ಶ್ರಮದಿಂದ ಲಕ್ಷಾಂತರ ಆದಾಯ ಗಳಿಸಿ ಕುಟುಂಬದ ಆರ್ಥಿಕತೆಗೆ ಸಮಾನ ಕೊಡುಗೆ ನೀಡಿದ್ದಾರೆ. ಮೈಸೂರು ಜಿಲ್ಲೆಯ ಬನ್ನೂರು ಗ್ರಾಮದಲ್ಲಿ ವಾಸವಾಗಿರುವ ಕೃಷ್ಣಪ್ಪ ದಾಸಪ್ಪ ಗೌಡ ಅವರು ರಾಜ್ಯದ ಪ್ರಮುಖ ಸಾಧಕ ರೈತರಲ್ಲಿ ಒಬ್ಬರು. ಕೇವಲ 10ನೇ ತರಗತಿ ಓದಿರುವ ಈ ರೈತ ಸಾಂಪ್ರದಾಯಿಕ ಕೃಷಿಯಿಂದ ಸಾವಯವ ಕೃಷಿಗೆ ಬದಲಾವಣೆ ಮಾಡಿಕೊಂಡಿದ್ದು, ತಮ್ಮ 25 ಎಕರೆ ಜಮೀನಿನಲ್ಲಿ ಅದ್ಭುತ ಯಶಸ್ಸು ಗಳಿಸಿದ್ದಾರೆ. ಇವರ ಕಥೆಯು ಕರ್ನಾಟಕದ ಸಾವಯವ ಕೃಷಿ ಚಳವಳಿಯ ಪ್ರತೀಕವಾಗಿದೆ ಮತ್ತು ಅನೇಕ ರೈತರಿಗೆ ಪ್ರೇರಣೆಯಾಗಿದೆ. 15 ವರ್ಷಗಳ ಹಿಂದೆ ಅವರು ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳನ್ನು ಬಳಸಿ ಭತ್ತ ಬೆಳೆಯುತ್ತಿದ್ದರು. ಈ ವಿಧಾನದಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತಿದ್ದುದು, ಖರ್ಚು ಹೆಚ್ಚಾಗುತ್ತಿದ್ದುದು ಮತ್ತು ಆದಾಯ ಕಡಿಮೆಯಾಗುತ್ತಿದ್ದುದು ಅವರನ್ನು ಕಾಡತೊಡಗಿತು. ರಾಸಾಯನಿಕ ಕೃಷಿಯಿಂದ ಮಣ್ಣು ಹಾಳಾಗುತ್ತಿರುವುದನ್ನು ಕಂಡ ಅವರು ಬದಲಾವಣೆಗೆ ಮುಂದಾದರು. ಸುಭಾಷ್ ಪಾಲೇಕರ್ ಅವರ ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ವಿಧಾನದ ಬಗ್ಗೆ ತಿಳಿದ ನಂತರ ತಮ್ಮ ಕೃಷಿಯನ್ನು ಸಂಪೂರ್ಣವಾಗಿ ಸಾವಯವಕ್ಕೆ ಬದಲಾಯಿಸಿದರು. ಇದು ಯಾವುದೇ ರಾಸಾಯನಿಕ ಗೊಬ್ಬರ ಅಥವಾ ಕೀಟನಾಶಕ ಬಳಸದೆ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕೃಷಿ ಮಾಡುವ ವಿಧಾನ. ಜೀವಾಮೃತ, ಬೀಜಾಮೃತ, ಮಲ್ಚಿಂಗ್ ಮತ್ತು ಅಂತರ ಬೆಳೆಗಳನ್ನು ಬಳಸಿ ಅವರು ತಮ್ಮ ಜಮೀನನ್ನು ಪುನಶ್ಚೇತನಗೊಳಿಸಿದರು. ತಮ್ಮ 25 ಎಕರೆ ಜಮೀನಿನಲ್ಲಿ 5 ಎಕರೆಯನ್ನು ಅರಣ್ಯ ಶೈಲಿಯ ಕೃಷಿಗೆ ಮೀಸಲಿಟ್ಟಿದ್ದಾರೆ. ಇವರ ಸಾಧನೆಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿವೆ. ಕರ್ನಾಟಕ ಸರ್ಕಾರದಿಂದ ಹಲವು ಪ್ರಶಸ್ತಿಗಳು ದೊರೆತಿವೆ ಮತ್ತು ಅನೇಕ ಕೃಷಿ ಸಂಘಟನೆಗಳು ಅವರನ್ನು ಗೌರವಿಸಿವೆ. ಅವರ ಫಾರ್ಮ್ ಈಗ ಕರ್ನಾಟಕದ ಸಾವಯವ ಕೃಷಿ ತರಬೇತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಹಿಮಾಚಲ ಪ್ರದೇಶದ ಹರಿಮನ್ ಶರ್ಮಾ ಅವರು 2025ರಲ್ಲಿ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾದರು. ಸೇಬು ಕೃಷಿಯಲ್ಲಿ ನಾವೀನ್ಯತೆ ತಂದು ದೇಶದ 29 ರಾಜ್ಯಗಳಲ್ಲಿ ತಮ್ಮ ವಿಶೇಷ ಸೇಬು ತಳಿಗಳನ್ನು ವಿಸ್ತರಿಸಿದ್ದಾರೆ. ಅವರು ಅಭಿವೃದ್ಧಿಪಡಿಸಿದ ಹೊಸ ಸೇಬು ತಳಿಗಳು ಹೆಚ್ಚು ಇಳುವರಿ, ರೋಗ ನಿರೋಧಕತೆ ಮತ್ತು ಮಾರುಕಟ್ಟೆ ಮೌಲ್ಯವನ್ನು ಹೊಂದಿವೆ. ಇದರಿಂದ ಸಾವಿರಾರು ರೈತರು ಲಾಭ ಪಡೆದಿದ್ದಾರೆ. ಹರಿಮನ್ ಅವರು ರಾಷ್ಟ್ರೀಯ ನಾವೀನ್ಯ ರೈತ ಪ್ರಶಸ್ತಿ ಮತ್ತು ಗ್ರಾಸ್ ರೂಟ್ ಇನೋವೇಷನ್ಸ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ. ಅವರ ಈ ಸಾಧನೆಯಿಂದ ಸೇಬು ಕೃಷಿಗೆ ಆಧುನಿಕತೆ ಬಂದಿದ್ದು ಹಿಮಾಚಲದ ಆರ್ಥಿಕತೆಗೆ ಬಲ ನೀಡಿದೆ. ಅಲ್ಲದೆ ಹರಿಮನ್ ಶರ್ಮಾ ಅವರು ಆಪಲ್ ಮ್ಯಾನ್ ಆಫ್ ಇಂಡಿಯಾ ಎಂಬ ಬಿರುದಿಗೆ ಪಾತ್ರರಾಗಿದ್ದಾರೆ. ಮಹಾರಾಷ್ಟ್ರದ ಸುಭಾಷ್ ಶರ್ಮಾ ಅವರು ಪದ್ಮಶ್ರೀ ಪುರಸ್ಕೃತರು. ಅವರು ಸಾವಯವ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡು ಗ್ರಾಮೀಣ ರೈತರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ.
ಗೋಮಯ, ಗೋಮೂತ್ರ ಮತ್ತು ಜೈವಿಕ ಗೊಬ್ಬರಗಳ ಬಳಕೆಯ ಮೂಲಕ ಮಣ್ಣಿನ ಆರೋಗ್ಯ ಸುಧಾರಿಸಿ ರಾಸಾಯನಿಕಗಳನ್ನು ಕಡಿಮೆ ಮಾಡಿದ್ದಾರೆ. ಮಳೆ ನೀರು ಸಂಗ್ರಹ ಮತ್ತು ಶಾಶ್ವತ ಕೃಷಿ ಪದ್ಧತಿಗಳ ಮೂಲಕ ಗ್ರಾಮದ ರೈತರ ಇಳುವರಿ ಹೆಚ್ಚಿಸಿದ್ದಾರೆ. ಅವರ ಪ್ರಯತ್ನಗಳು ಪರಿಸರ ಸಂರಕ್ಷಣೆ ಮತ್ತು ರೈತರ ಆದಾಯ ಹೆಚ್ಚಳಕ್ಕೆ ಕಾರಣವಾಗಿವೆ. ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಅಬ್ಲೋಲಿ ಗ್ರಾಮದ ಸಚಿನ್ ಕರೇಕರ್ ಅವರು SK4 ಎಂಬ ಹೊಸ ಅರಿಶಿಣ ತಳಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಹೆಚ್ಚಿನ ಇಳುವರಿ, ಹೆಚ್ಚಿನ ಕರ್ಕ್ಯೂಮಿನ್ ಅಂಶ, ರೋಗ ನಿರೋಧಕತೆ ಮತ್ತು ಉತ್ತಮ ಮಾರುಕಟ್ಟೆ ಮೌಲ್ಯವನ್ನು ಹೊಂದಿದೆ. ಇವರು 2025ರಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ 11ನೇ ರಾಷ್ಟ್ರೀಯ ಗ್ರಾಸ್‌ರೂಟ್ಸ್ ಇನ್ನೋವೇಷನ್ ಮತ್ತು ಔಟ್‌ಸ್ಟ್ಯಾಂಡಿಂಗ್ ಟ್ರೆಡಿಷನಲ್ ನಾಲೆಡ್ಜ್ ಅವಾರ್ಡ್ ಕೂಡ ಪಡೆದಿದ್ದಾರೆ. ಈ ತಳಿಯನ್ನು ಮಹಾರಾಷ್ಟ್ರದ ಸಿಂಧುದುರ್ಗ, ರಾಯಗಢ, ರತ್ನಗಿರಿ ಸೇರಿದಂತೆ 13 ರಾಜ್ಯಗಳಲ್ಲಿ 500ಕ್ಕೂ ಹೆಚ್ಚು ರೈತರು ಬೆಳೆದಿದ್ದಾರೆ. ಸಚಿನ್ ಅವರು ಶಾಶ್ವತ ಕೃಷಿ ವಿಧಾನಗಳನ್ನು ಅನುಸರಿಸಿ ಸಾವಯವ ಗೊಬ್ಬರಗಳ ಬಳಕೆಯ ಮೂಲಕ ರೈತರ ಆದಾಯ ಹೆಚ್ಚಿಸಿದ್ದಾರೆ. ನಾಗಾಲ್ಯಾಂಡ್ನ ಎಲ್ ಹ್ಯಾಂಗ್ತಿಂಗ್ ಅವರು ಪದ್ಮಶ್ರೀ ಪಡೆದ ಮತ್ತೊಬ್ಬ ರೈತ. ಬೆಟ್ಟಗಳಲ್ಲಿ ಶಾಶ್ವತ ಕೃಷಿ ವಿಧಾನಗಳನ್ನು ಪ್ರೋತ್ಸಾಹಿಸಿ ಸ್ಥಳೀಯ ಬೆಳೆಗಳ ಸಂರಕ್ಷಣೆಯನ್ನು ಮಾಡ್ತಿದ್ದಾರೆ. ಅವರ ಕೆಲಸವು ಈಶಾನ್ಯ ಭಾರತದ ಆದಿವಾಸಿ ರೈತರಿಗೆ ಪ್ರೇರಣೆಯಾಗಿದೆ. ನೋಕ್ಲಾಕ್ನ ಹಣ್ಣಿನ ಮನುಷ್ಯ ಎಂದು ಕರೆಯಲ್ಪಡುವ ಹ್ಯಾಂಗ್ತಿಂಗ್ ಪೂರ್ವ ಬೆಟ್ಟದ ಪ್ರದೇಶದಲ್ಲಿ ಜನಸಾಮಾನ್ಯ ನಾವೀನ್ಯತೆ ಮತ್ತು ಕೃಷಿ ಪರಿವರ್ತನೆಯ ಸಂಕೇತವಾಗಿದೆ. ಸ್ಥಳೀಯವಲ್ಲದ ಹಣ್ಣುಗಳು ಮತ್ತು ತರಕಾರಿಗಳನ್ನು ಪರಿಚಯಿಸುವಲ್ಲಿ ಅವರ ಪ್ರವರ್ತಕ ಕೆಲಸವು ಸ್ಥಳೀಯ ಕೃಷಿಯ ಭೂದೃಶ್ಯವನ್ನು ಬದಲಾಯಿಸಿದ್ದಲ್ಲದೆ 40 ಹಳ್ಳಿಗಳಲ್ಲಿ 200ಕ್ಕೂ ಹೆಚ್ಚು ರೈತರನ್ನು ಸಬಲೀಕರಣಗೊಳಿಸಿದೆ. 400ಕ್ಕೂ ಹೆಚ್ಚು ಮನೆಗಳ ಮೇಲೆ ಉತ್ತಮ ಪರಿಣಾಮ ಬೀರಿದೆ. ಉತ್ತರ ಪ್ರದೇಶದ ಆಗ್ರಾದ ಮನೋಹರ್ ಸಿಂಗ್ ಚೌಹಾಣ್ ಅವರು 2025ರಲ್ಲಿ ಕೃಷಿ ಜಾಗರಣ ಸಂಸ್ಥೆಯಿಂದ RFOI ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಆಲೂಗಡ್ಡೆ ಕೃಷಿಯಲ್ಲಿ ಆಧುನಿಕ ತಂತ್ರಗಳನ್ನು ಬಳಸಿ ಎಕರೆಗೆ 225 ಕ್ವಿಂಟಲ್ಗಳವರೆಗೆ ಇಳುವರಿ ಪಡೆದಿದ್ದಾರೆ. ಇದು ಸಾಮಾನ್ಯ ಇಳುವರಿಗಿಂತ ಹೆಚ್ಚಾಗಿದೆ. ಇವರು ರೈತ ಉತ್ಪಾದಕ ಸಂಘಟನೆಗಳ ಮೂಲಕ ಇತರ ರೈತರಿಗೆ ತರಬೇತಿ ನೀಡುತ್ತಿದ್ದಾರೆ. ಅವರ ಸಾಧನೆಯು ಆಲೂಗಡ್ಡೆ ಕೃಷಿಯನ್ನು ಲಾಭದಾಯಕಗೊಳಿಸಿದೆ. 2025ರಲ್ಲಿ ಅನೇಕ ರೈತರು ಪ್ರಾಚೀನ ಧಾನ್ಯಗಳನ್ನು ಪುನರುಜ್ಜೀವನಗೊಳಿಸಿ, ಮಹಿಳಾ ರೈತರನ್ನು ಸಬಲೀಕರಣಗೊಳಿಸಿ, ಸೌರ ಒಣಗಿಸುವ ಯಂತ್ರಗಳು ಮತ್ತು ಬಯೋಫಾರ್ಟಿಫೈಡ್ ಬೀಜಗಳ ಮೂಲಕ ಯಶಸ್ಸು ಗಳಿಸಿದ್ದಾರೆ. ಉದಾಹರಣೆಗೆ, ಕಪ್ಲಿ ಗೋಧಿಯ ಬೀಜ ವಿತರಕರಾಗಿ ಮೊದಲ ಪರವಾನಗಿ ಪಡೆದ ಮಹಿಳೆಯರು, ಹೂಗಳನ್ನು ಒಣಗಿಸಿ ಚಹಾ ಮತ್ತು ಬಣ್ಣಗಳನ್ನಾಗಿ ಮಾರಾಟ ಮಾಡುವ ಯುವಕರು ಸೇರಿದಂತೆ ಅನೇಕರು ಗ್ರಾಮೀಣ ಆರ್ಥಿಕತೆಗೆ ಕೊಡುಗೆ ನೀಡಿದ್ದಾರೆ. 2025ರಲ್ಲಿ ಭಾರತದ ಕೃಷಿ ಕ್ಷೇತ್ರದ ಸಾಧನೆಗಳ ಹಿಂದೆ ಈ ರೈತರ ಪರಿಶ್ರಮವಿದೆ. ಅವರ ನಾವೀನ್ಯತೆಗಳು ಶಾಶ್ವತ ಕೃಷಿ, ಹೆಚ್ಚಿನ ಇಳುವರಿ ಮತ್ತು ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುತ್ತಿದೆ. ಇವರಿಗೆ ಸರ್ಕಾರಗಳ ಬೆಂಬಲ ಮತ್ತು ತಾಂತ್ರಿಕತೆ ಸಹಾಯಗಳು ದೊರೆತರೆ ಇಂತಹ ರೈತರು ಕೃಷಿಯನ್ನು ಮತ್ತಷ್ಟು ಮಹಾಶಕ್ತಿಯಾಗಿ ಮಾಡ್ತಾರೆ. ಇವರ ಕಥೆಗಳು ಇತರ ರೈತರಿಗೆ ಪ್ರೇರಣೆಯಾಗಲಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.